Hearty welcome to the video classes organized by Mysore District PU Chemistry Lecturers Forum. So, ಇವತ್ತಿನೊಂದು periodic trend ಬಗ್ಗೆ focus ಮಾಡಿ how this periodic trend is useful in deciding the properties of the element ಬಗ್ಗೆ ಕಲಿಯೋಣ. So, next important periodic trend ಯಾವುದು? The concept of ionization energy. Ionization energy ಅಂದ್ರೆ ಏನು? What do you mean by ionization energy? What are the factors which affects the ionization energy? ಆಮೇಲೆ ionization energy across the period ಏನಾಗುತ್ತೆ, down the group ಏನಾಗುತ್ತೆ, ಈ ಕಾನ್ಸೆಪ್ಟ್ಸ್ ಅನ್ನ ಇವತ್ತಿನ ಕ್ಲಾಸಲ್ಲಿ ಫೋಕಸ್ ಮಾಡೋಣ. ಹಾಗಾದ್ರೆ ಈಗ ionization energy ಅಂದ್ರೆ ಏನು? ಈ ಕಾನ್ಸೆಪ್ಟ್ ಆಫ್ ionization energy ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಆಟಮ್ ತಗೊಳ್ತೀನಿ ನಾನು. ಐ ಆಮ್ ಟೇಕಿಂಗ್ ಅ ಆಟಮ್. ಇದು ನ್ಯೂಕ್ಲಿಯಸ್, ಇದು ಎಲೆಕ್ಟ್ರಾನ್. Nucleus will strongly attract the outermost electron. ಆಯ್ತಾ? ಅಂದ್ರೆ there is a electrostatic force of attraction between the nucleus and the electron. ಈ outermost valence electron ನ ರಿಮೂವ್ ಮಾಡಕ್ಕೆ ಬೇಕಾಗೋ ಎನರ್ಜಿನ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅಯನೈಸೇಷನ್ ಎನರ್ಜಿ. ಈ ಔಟರ್ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾಗೋ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ ಅಂತ ಐ ವಿಲ್ ಟೇಕ್ ದಿ ಆಟಮ್. ಆ ಆಟಮ್ ಇಸ್ ಇನ್ ದಿ ಗೇಷಿಯಸ್ ಸ್ಟೇಟ್. ದ ಆಟಮ್ ಇಸ್ ಇನ್ ದಿ ಗೇಷಿಯಸ್ ಸ್ಟೇಟ್. ಈ ಆಟಮ್ ಇಂದ ವೆನ್ ಐ ರಿಮೂವ್ ಅನ್ ಎಲೆಕ್ಟ್ರಾನ್ ಏನ್ ಫಾರ್ಮೇಶನ್ ಆಗುತ್ತೆ? ಅ cation is formed by the loss of an electron. A cation is formed by the loss of an electron. ಈ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾಗುವ ಎನರ್ಜಿನ ನಾವೇನಂತ ಕರಿತೀವಿ? ಅಯನೈಸೇಷನ್ ಎನರ್ಜಿ. ಏನಂತ ಕರಿತೀವಿ? ಅಯನೈಸೇಷನ್ ಎನರ್ಜಿ. ಡೆಲ್ಟಾ ಐ ಇ, ಅಯನೈಸೇಷನ್ ಎನರ್ಜಿ. ಫಸ್ಟ್ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. This is the energy required to remove the outermost electron. ಸೊ ಹಾಗಾದರೆ ಅಯನೈಸೇಷನ್ ಎನರ್ಜಿನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ಮ್ಯಾಮ್? ಅಯನೈಸೇಷನ್ ಎನರ್ಜಿ ಅಂದರೆ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ required to remove the valence electron andre outermost electron from an isolated neutral gaseous atom. Isolated neutral gaseous atom. Isolated neutral gaseous atom. Isolated ಅಂದ್ರೆ ಏನು? ಒಂದು ಸಪ್ರೇಟ್ ಮಾಡಿದಂಥ ಇಂಡಿವಿಜುವಲ್ ಆಟಮ್. ಆಯ್ತಾ? ನ್ಯೂಟ್ರಲ್ ಆಟಮ್ ಅಂದರೆ ಆ ಆಟಮ್ ಮೇಲೆ ಯಾವುದೇ ಥರದ ಚಾರ್ಜ್ ಇಲ್ಲ. ಗೇಷಿಯಸ್ ಆಟಮ್ ಅನ್ನು ಯಾಕೆ ಕನ್ಸಿಡರ್ ಮಾಡ್ತೀವಿ? ಗೇಷಿಯಸ್ ಆಟಮ್ ಅಲ್ಲಿ ದ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಈಸಿ. ಸಾಲಿಡ್ಸ್ ಅಲ್ಲೆಲ್ಲ ದಿ ಆಟಮ್ಸ್ ಆರ್ ವಿಲ್ ಬಿ ಟೈಟ್ಲಿ ಪ್ಯಾಕ್ಡ್. ಆಯ್ತಾ? ದಿಸ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಅಷ್ಟು ಈಸಿ ಅಲ್ಲ. ಸೊ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಈಸಿ ಇನ್ ದಿ ಕೇಸ್ ಆಫ್ ಗೇಷಿಯಸ್ ಆಟಮ್. ಆ ಗೇಷಿಯಸ್ ಆಟಮ್ ಮೇಲೆ ಯಾವುದೇ ಥರ ಚಾರ್ಜ್ ಇಲ್ಲ. ಇಟ್ ಇಸ್ ಅ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಆಯ್ತಾ? ಆಮೇಲೆ ಐಸೋಲೇಟೆಡ್ ಅಂದರೆ ಐ ಆಮ್ ಟೇಕಿಂಗ್ ಅನ್ ಇಂಡಿವಿಜುವಲ್ ಆಟಮ್. The minimum amount of energy required to remove the valence electron or the outermost electron from an isolated neutral gaseous atom ಅನ್ನ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅಯನೈಸೇಷನ್ ಎನರ್ಜಿ. ಸೊ ಡೆಲ್ಟಾ ಹೆಚ್ ಐ ಇ, ಐ ಇ refers to ionization energy. Energy required is expressed in terms of kilojoules per mole. ನನಗೆ ಈ ರಿಯಾಕ್ಷನ್ ಅಲ್ಲಿ ಎಷ್ಟು ಎನರ್ಜಿ ಬೇಕು? ಈಗ ಫಾರ್ ಎಕ್ಸಾಂಪಲ್ Q kilojoules per mole of energy ಬೇಕಾಗುತ್ತೆ. So what is the unit now? Unit is kilojoules per mole. Ma'am, Q ಅಂದ್ರೇನು some amount of energy ಬೇಕು. ಈ gaseous atom X ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ I require Q kilojoules per mole of energy.
That energy itself is what is called as ionization energy. The minimum amount of energy required to remove the outermost electron or the valence electron from an isolated neutral gaseous atom is called as ionization energy. So ionization energy delta IEH. IE refers to ionization energy. It is expressed in form of kilojoules per mole. So definition ಗೊತ್ತಾಯ್ತು. ಒಂದು example ತಗೊಂಡು I will explain the concept of ionization energy. Next one, removal of successive electrons. ಏನು ಮ್ಯಾಮ್ ಇದು ರಿಮೂವಲ್ ಆಫ್ ಸಕ್ಸೆಸಿವ್ ಎಲೆಕ್ಟ್ರಾನ್? ಈ ರಿಮೂವಲ್ ಆಫ್ ಸಕ್ಸೆಸಿವ್ ಎಲೆಕ್ಟ್ರಾನ್ಗೆ ಒಂದು ಅಲ್ಯೂಮಿನಿಯಂ ಗೇಷಿಯಸ್ ಆಟಮ್ ತಗೋಣ. ಈ ಅಲ್ಯೂಮಿನಿಯಂ ಗೇಷಿಯಸ್ ಆಟಮ್ ಅನ್ನು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಇಟ್ ಬಿಕಮ್ಸ್ Al ಪ್ಲಸ್. ಒನ್ ಎಲೆಕ್ಟ್ರಾನ್ ಹ್ಯಾಸ್ ಬೀನ್ ರಿಮೂವ್ಡ್. ಎಲೆಕ್ಟ್ರಾನ್ ರಿಮೂವ್ಡ್ ಅನ್ನು ಐ ಆಮ್ ರೈಟಿಂಗ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಈಕ್ವೇಶನ್. ಆಯ್ತಾ? ಡೆಲ್ಟಾ IEH1 ಅಂದರೆ ಫಸ್ಟ್ ಅಯನೈಸೇಷನ್ ಎನರ್ಜಿ. ನೀವೇನು ಮಾಡ್ತಾ ಇದ್ದೀರಾ? ಈ ಆಟಮಿಂದ ಯು ಆರ್ ರಿಮೂವಿಂಗ್ ದಿ ಫಸ್ಟ್ ಎಲೆಕ್ಟ್ರಾನ್, ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅನ್ನು ನೀವು ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಯು ರಿಕ್ವೈರ್ 577 kilojoules per mole. ಎಷ್ಟು ಎನರ್ಜಿ ಬೇಕಾಗ್ತಾ ಇದೆ? ಔಟರ್ಮೋಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ 577 kilojoules per mole. ಈಗ ಈ Al ಪ್ಲಸ್ ಕ್ಯಾಟಯಾನ್ ಇಂದ if I remove one electron, one more electron, it becomes Al plus 2. ಏನಾಗುತ್ತೆ? It becomes Al plus 2. So one more electron is removed from Al plus, so it becomes Al plus 2 with the loss of an electron. Delta IEH2 ಇದನ್ನ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಕೆಂಡ್ ಅಯನೈಸೇಷನ್ ಎನರ್ಜಿ. 1816 kilojoules per mole. ಎಷ್ಟು ಎನರ್ಜಿ ಬೇಕು? 1816 kilojoules per mole ಆಫ್ ಎನರ್ಜಿ ಬೇಕು. ಅಂದರೆ ಈ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಎನರ್ಜಿ ಬೇಕು. ಯಾಕೆಂದರೆ ಫಸ್ಟ್ ಎಲೆಕ್ಟ್ರಾನ್ ಇಸ್ ಫಾರ್ ಫ್ರಮ್ ದಿ ನ್ಯೂಕ್ಲಿಯಸ್. ಇದೆರಡರ ಮಧ್ಯ ಅಟ್ರಾಕ್ಷನ್ ಕಮ್ಮಿ. ಯು ಕ್ಯಾನ್ ಈಸಿಲಿ ರಿಮೂವ್ ದಿ ಎಲೆಕ್ಟ್ರಾನ್. ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಯಾಕೆಂದರೆ ಈ ಎಲೆಕ್ಟ್ರಾನ್ ಇಸ್ ಕ್ಲೋಸ್ ಟು ದಿ ನ್ಯೂಕ್ಲಿಯಸ್. ಈಗ ನೆಕ್ಸ್ಟ್ ಏನು ಮಾಡ್ತೀನಿ? ಈ Al ಪ್ಲಸ್ ಇಂದ ಐ ವಿಲ್ ರಿಮೂವ್ ಒನ್ ಮೋರ್ ಎಲೆಕ್ಟ್ರಾನ್. ಇಟ್ ಗಿವ್ಸ್ Al ಪ್ಲಸ್ 3 ಬೈ ದ ಲಾಸ್ ಆಫ್ ಒನ್ ಮೋರ್ ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಇನ್ನೊಂದ್ಸಲ ರೆಪ್ರೆಸೆಂಟೇಷನ್ ತೋರಿಸ್ತೀನಿ. ಸಕ್ಸೆಸಿವ್ ಅಯನೈಸೇಷನ್ ಎನರ್ಜಿಗೆ ಇದು ನ್ಯೂಕ್ಲಿಯಸ್. ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ 577 kilojoules per mole. ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ 1816 kilojoules per mole. ನೆಕ್ಸ್ಟು ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಣ. ಅಂದರೆ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿ ಥರ್ಡ್ ಎಲೆಕ್ಟ್ರಾನ್. ಸೊ ರಿಮೂವ್ ಮಾಡಿದಾಗ ಏನಾಗುತ್ತೆ? Al2 plus gets converted to Al3 plus. Delta IEH3 is equal to 2744 kilojoules per mole. ಎಷ್ಟಾಗುತ್ತೆ? 2744 kilojoules per mole. ಅಂದರೆ 2744 kilojoules per mole. ಅಷ್ಟು ಜಾಸ್ತಿ ಎನರ್ಜಿ ಬೇಕು. ಅಂದರೆ ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಯು ರಿಕ್ವೈರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ. ಯಾಕೆಂದರೆ ಈ ಎಲೆಕ್ಟ್ರಾನ್ ಇಸ್ ವೆರಿ ಕ್ಲೋಸ್ ಟು ದಿ ನ್ಯೂಕ್ಲಿಯಸ್. ದರ್ ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್. ಸೊ ದಿಸ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಯು ರಿಕ್ವೈರ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ. First ionization energy, second ionization energy and third ionization energy. ಯಾವಾಗಲೂ ರಿಮೂವಲ್ ಆಫ್ ಸಕ್ಸೆಸಿವ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ನಿಮಗೆ ಜಾಸ್ತಿ ಎನರ್ಜಿ ಬೇಕು ಟು ರಿಮೂವ್ ದಿ ಸಕ್ಸೆಸಿವ್ ಎಲೆಕ್ಟ್ರಾನ್. ಇದು ಡೆಲ್ಟಾ IH1, ಡೆಲ್ಟಾ IH2, ಡೆಲ್ಟಾ IH3. ನೀವು ಡೆಲ್ಟಾ IH1 ಅಂತ ಬೇಕಾದ್ರೂ ಬರಿಬೋದು ಅಥವಾ ಡೆಲ್ಟಾ IH1, ಡೆಲ್ಟಾ IH2, ಡೆಲ್ಟಾ IH3. So this is called as removal of successive electron. ಈ ಪಾಯಿಂಟ್ ಅನ್ನು ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ.
ಸೊ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡೋಕ್ಕೆ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಅಸ್ ಅಯನೈಸೇಷನ್ ಎನರ್ಜಿ. ಸೊ ಅಯನೈಸೇಷನ್ ಎನರ್ಜಿದು ಸಾಮಾನ್ಯವಾಗಿ ನಾವು ಯೂಸ್ ಮಾಡೋ ಯೂನಿಟ್ ಯಾವುದು? ಕಿಲೋ ಜೋಲ್ಸ್ ಪರ್ ಮೋಲ್. ಎಲೆಕ್ಟ್ರಾನ್ ವೋಲ್ಟ್ಸ್ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು, ಬಟ್ ಸಾಮಾನ್ಯವಾಗಿ ಎಕ್ಸ್ಪ್ರೆಸ್ ಕಿಲೋ ಜೋಲ್ಸ್ ಪರ್ ಮೋಲ್. ಓಕೆ, ಇದೊಂದು ಪಾಯಿಂಟ್ ಅನ್ನು ಯು ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. ಆಯ್ತಾ? ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣ? ವಿಲ್ ಡಿಸ್ಕಸ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅಯನೈಸೇಷನ್ ಎನರ್ಜಿ. ಏನು ಡಿಸ್ಕಸ್ ಮಾಡೋಣ? ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅಯನೈಸೇಷನ್ ಎನರ್ಜಿ. ಫಸ್ಟ್ ಫ್ಯಾಕ್ಟರ್ ನ್ಯೂಕ್ಲಿಯರ್ ಚಾರ್ಜ್. ಫಸ್ಟ್ ಫ್ಯಾಕ್ಟರ್ ಏನು? ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜು ಅಯನೈಸೇಷನ್ ಎನರ್ಜಿನ ಹೇಗೆ ಎಫೆಕ್ಟ್ ಮಾಡುತ್ತೆ ಆ ಪಾಯಿಂಟ್ ಬಗ್ಗೆ ಕಲಿಯೋಣ. ಈಗ ಐಲ್ ಟೇಕ್ ಅನ್ ಆಟಮ್, ಐಲ್ ಟೇಕ್ 2 ಆಟಮ್. ಇಲ್ಲಿ ದ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಇಸ್ 4. ಇಲ್ಲಿ ದ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಇಸ್ 6. ಸೊ ಈ ಆಟಮ್ ಎಲೆಕ್ಟ್ರಾನ್ ಜಾಸ್ತಿ ಎಕ್ಸೆಪ್ಟ್ ಮಾಡುತ್ತಾ? ಈ ಎಲೆಕ್ಟ್ರಾನ್ ಈ ಪರ್ಟಿಕ್ಯುಲರ್ ಆಟಮ್ ವಿಲ್ ಎಕ್ಸೆಪ್ಟ್ ಎಲೆಕ್ಟ್ರಾನ್ ಈಸಿ. ದಿಸ್ ಪರ್ಟಿಕ್ಯುಲರ್ ಆಟಮ್ ವಿಲ್ ಎಕ್ಸೆಪ್ಟ್ ದ ಎಲೆಕ್ಟ್ರಾನ್ ವೆರಿ ಈಸಿಲಿ. ಎಲೆಕ್ಟ್ರಾನ್ ಅನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ? ದರ್ ಇಸ್ ಅ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್. ಆಗ ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಐ ರಿಕ್ವೈರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ. ಯಾವಾಗ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಆಗ ಟು ರಿಮೂವ್ ದ ಎಲೆಕ್ಟ್ರಾನ್ ಇಟ್ ಇಸ್ ಡಿಫಿಕಲ್ಟ್. ಐ ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್. ಹಾಗಾದ್ರೆ ನನಗೆ ಹೇಳ್ಬೋದಾ? ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್, ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ increases the ionization energy. Increase in nuclear charge increases the ionization energy. ಅಥವಾ nuclear charge is directly proportional to ionization energy. Nuclear charge is directly proportional to ionization energy. First factor ಇದು. Next second one. Second factor ಅಟೋಮಿಕ್ ಸೈಜ್. ನಾವು ಹೇಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತು ಎಲೆಕ್ಟ್ರೋನೆಗೆಟಿವಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ, ಸೇಮ್ ಟೈಪ್ ವಿಲ್ ಎಕ್ಸ್ಪ್ರೆಸ್ ನಾವು. ಈಗ ಅಟೋಮಿಕ್ ಸೈಜ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಯನೈಸೇಷನ್ ಎನರ್ಜಿನ? ಒಂದು ಆಟಮ್ ವಿತ್ ದಿ ಸ್ಮಾಲರ್ ಸೈಜ್, ಇನ್ನೊಂದು ಆಟಮ್ ವಿತ್ ದಿ ಲಾರ್ಜರ್ ಸೈಜ್. ಸೊ ಇಲ್ಲಿ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್, ಇಲ್ಲೂ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್. ಎಲ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮೋರ್? ಈ ಪರ್ಟಿಕ್ಯುಲರ್ ಕೇಸಲ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮೋರ್. ಯಾಕೆಂದರೆ ನ್ಯೂಕ್ಲಿಯಸ್ ಇಸ್ ಹಿಯರ್, ಎಲೆಕ್ಟ್ರಾನ್ ಇಸ್ ಹಿಯರ್. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯ ದರ್ ಇಸ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಐ ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರೋದ್ರಿಂದ ಈ ಎಲೆಕ್ಟ್ರಾನ್ ಕ್ಯಾನ್ ಬಿ ರಿಮೂವ್ಡ್ ಈಸಿಲಿ. ಸೊ ಹಾಗಾದರೆ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ದಿ ಅಯನೈಸೇಷನ್ ಎನರ್ಜಿ. ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ದಿ ಅಯನೈಸೇಷನ್ ಎನರ್ಜಿ. ಅಂದರೆ ಅಟಾಮಿಕ್ ಸೈಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಯನೈಸೇಷನ್ ಎನರ್ಜಿ. Atomic size is inversely proportional to ionization energy. Atomic size ಜಾಸ್ತಿ ಆದಷ್ಟು ರಿಮೂವಲ್ ಆಫ್ ಎಲೆಕ್ಟ್ರಾನ್ ಬಿಕಮ್ಸ್ ಈಸಿ. ಅಂದರೆ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಯನೈಸೇಷನ್ ಎನರ್ಜಿ. ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಅಯನೈಸೇಷನ್ ಎನರ್ಜಿನ ಜಾಸ್ತಿ ಮಾಡುತ್ತೆ. ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಯನೈಸೇಷನ್ ಎನರ್ಜಿನ ಕಮ್ಮಿ ಮಾಡುತ್ತೆ. ಇದು ಸೆಕೆಂಡ್ ಫ್ಯಾಕ್ಟರ್ ವಿಚ್ ಎಫೆಕ್ಟ್ಸ್ ದಿ ಅಟಾಮಿಕ್ ಸೈಜ್. ನೆಕ್ಸ್ಟು ಮೂರನೇ ಫ್ಯಾಕ್ಟರ್. ಇದ್ರ ಬಗ್ಗೆ ಈ ಚಾಪ್ಟರ್ಲಿ ಸುಮಾರು ಸಲ ಕೇಳ್ಪಟ್ಟಿದ್ದೀರಾ. ಯಾವುದದು ಥರ್ಡ್ ಒನ್?
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್ ಫ್ಯಾಕ್ಟರ್ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಅಯನೈಸೇಷನ್ ಎನರ್ಜಿನ ಎಫೆಕ್ಟ್ ಮಾಡುತ್ತೆ? ನಿಮ್ಗೊಂದು ಗೊತ್ತಿರ್ಬೋದು, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಈ ನೋಬಲ್ ಗ್ಯಾಸಸ್ ಅನ್ನು ನಾವು ಸ್ಟೇಬಲ್ ಅಂತ ಕರಿತೀವಿ. ಯಾಕೆ ಸ್ಟೇಬಲ್? ಈ ನೋಬಲ್ ಗ್ಯಾಸಸ್ ವಿಲ್ ಬಿ ಹ್ಯಾವಿಂಗ್ ಸ್ಟೇಬಲ್ NS2 NP6 6+2 ಅಂದರೆ 8 ಆಕ್ಟೇಟ್ ಕಾನ್ಫಿಗರೇಷನ್ ಬರುತ್ತೆ. ಆಕ್ಟೇಟ್ ಕಾನ್ಫಿಗರೇಷನ್ ನಾವು ಕೆಮಿಸ್ಟ್ರಿಯಲ್ಲಿ ಸ್ಟೇಬಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಸ್ಟೇಬಲ್ ಕಾನ್ಫಿಗರೇಷನ್. ಈ ಸ್ಟೇಬಲ್ ಕಾನ್ಫಿಗರೇಷನ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಈಸಿ ಅಲ್ಲ. ಯು ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಇನ್ನೊಂದು ಬರೋಣ, ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಆಯ್ತಾ? ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಈಗ ಇಫ್ ಐ ಟೇಕ್ ಪಿ ಆರ್ಬಿಟಲ್, ಇದನ್ನು ನಾನೇನಂತ ಕರಿತೀನಿ? ಹಾಫ್ ಫಿಲ್ಡ್ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಒನ್, ಕಂಪ್ಲೀಟ್ಲಿ ಫಿಲ್ಡ್. ನೆಕ್ಸ್ಟ್ ಕಾನ್ಫಿಗರೇಷನ್ ಏನು? ಕಂಪ್ಲೀಟ್ಲಿ ಫಿಲ್ಡ್. ಕಂಪ್ಲೀಟ್ಲಿ ಫಿಲ್ಡ್ ಅಂದರೆ ಈ ರೀತಿ ಬರುತ್ತೆ, 6 ಎಲೆಕ್ಟ್ರಾನ್ಸ್. ಸೊ ಈಗ ನಿಮಗೆ 3 ಥರ ತೋರಿಸ್ತೀನಿ ನಾನು. ದಿಸ್ ಇಸ್ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್. ಇದೆಲ್ಲ ಕಾನ್ಫಿಗರೇಷನ್ ಪೊಸೆಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಇಟ್ ಪೊಸೆಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಸೊ ಎಕ್ಸ್ಟ್ರಾ ಸ್ಟೆಬಿಲಿಟಿ ಪೊಸೆಸ್ ಮಾಡೋದ್ರಿಂದ ಇಂಥ ಕಾನ್ಫಿಗರೇಷನಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಈಸಿ ಅಲ್ಲ. ಯು ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್. ಸೊ ಆದ್ದರಿಂದ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ದರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ನಿಮಗೆ ಜಾಸ್ತಿ ಎನರ್ಜಿ ಬೇಕು ಟು ರಿಮೂವ್ ದಿ ಎಲೆಕ್ಟ್ರಾನ್. ಸೊ ಥರ್ಡ್ ಫ್ಯಾಕ್ಟರ್ ಏನು? ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಕೆಮಿಸ್ಟ್ರಿಲಿ ಸ್ಟೇಬಲ್ ಅಂದರೆ ಯಾವುದು? ಆಕ್ಟೇಟ್ ಕಾನ್ಫಿಗರೇಷನ್. ಎಲ್ಲ ನೋಬಲ್ ಗ್ಯಾಸಸ್ ಆಲ್ಮೋಸ್ಟ್ ದೆ ಪೊಸೆಸ್ ಆಕ್ಟೇಟ್ ಕಾನ್ಫಿಗರೇಷನ್. ಅದಕ್ಕೆ ನೋಬಲ್ ಗ್ಯಾಸಸ್ಗೆ ಯಾವಾಗಲೂ ಅಯನೈಸೇಷನ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಆಯಿತಾ? ನೆಕ್ಸ್ಟು ಹಾಫ್ ಫಿಲ್ಡ್ ಕಾನ್ಫಿಗರೇಷನ್, ಆಮೇಲೆ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್. ಇದೆಲ್ಲ ನಾವು ಎಕ್ಸ್ಟ್ರಾ ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಇಂಥ ಕಾನ್ಫಿಗರೇಷನ್ ಇಫ್ ಯು ವಾಂಟ್ ಟು ರಿಮೂವ್ ದ ಎಲೆಕ್ಟ್ರಾನ್ ಯು ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಅಯನೈಸೇಷನ್ ಎನರ್ಜಿ. ಸೊ ಥರ್ಡ್ ಫ್ಯಾಕ್ಟರ್ ಯಾವುದು ಮ್ಯಾಮ್? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಥರ್ಡ್ ಫ್ಯಾಕ್ಟರ್ ಆದಮೇಲೆ ದ ಫೋರ್ತ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ದ ಸಿಂಪಲ್ ಒನ್, ಐ ಕ್ಯಾನ್ ಕಾಲ್ ಇಟ್ ಆಸ್ ಪೆನೆಟ್ರೇಷನ್ ಎಫೆಕ್ಟ್. ಇದು ಕೂಡ ಇಂಪಾರ್ಟೆಂಟ್, ಪೆನೆಟ್ರೇಷನ್ ಎಫೆಕ್ಟ್. ಪೆನೆಟ್ರೇಷನ್ ಎಫೆಕ್ಟಲ್ಲಿ ಏನಾಗುತ್ತೆ? ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತಾನೆ, ಎಸ್ ಇಸ್ ಗ್ರೇಟರ್ ದೆನ್ ಪಿ, ಪಿ ಇಸ್ ಗ್ರೇಟರ್ ದೆನ್ ಡಿ, ಡಿ ಇಸ್ ಗ್ರೇಟರ್ ದೆನ್ ಎಫ್. ಅಂದರೆ ಪೆನೆಟ್ರೇಷನ್ ಎಫೆಕ್ಟ್ ಆಫ್ ಎಸ್ ಇಸ್ ಗ್ರೇಟರ್ ದೆನ್ ಪಿ, ಪಿ ಇಸ್ ಗ್ರೇಟರ್ ದೆನ್ ಡಿ, ಡಿ ಇಸ್ ಗ್ರೇಟರ್ ದೆನ್ ಎಫ್. ಅಂದರೆ ಎಸ್ ಸಬ್ಶೆಲ್ ಇಸ್ ಪೆನೆಟ್ರೇಟೆಡ್ ಮ್ಯಾಕ್ಸಿಮಮ್ ಇನ್ ಟು ದಿ ನ್ಯೂಕ್ಲಿಯಸ್. ಯಾಕೆ ಎಸ್ ಇಸ್ ಪೆನೆಟ್ರೇಟೆಡ್ ಮ್ಯಾಕ್ಸಿಮಮ್ ಟು ದಿ ನ್ಯೂಕ್ಲಿಯಸ್? ಎಸ್ ಜಾಸ್ತಿ ಯಾಕೆ ಪೆನೆಟ್ರೇಟ್ ಆಗುತ್ತೆ? ದ ಶೇಪ್ ಆಫ್ ದಿ ಎಸ್ ಇಸ್ ಸ್ಪೆರಿಕಲ್ ಶೇಪ್. ಇಟ್ ಇಸ್ ಪೆನೆಟ್ರೇಟೆಡ್ ಡೀಪ್ಲಿ ಟು ದಿ ನ್ಯೂಕ್ಲಿಯಸ್. ಸೊ ಅಲ್ಲಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಯು ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಅಯನೈಸೇಷನ್ ಎನರ್ಜಿ. ಅಂದರೆ ಇದು ಇಟ್ ಈಸ್ ಮೋರ್ ಪೆನೆಟ್ರೇಟೆಡ್. ದಿಸ್ ಇಸ್ ಮೋರ್ ಪೆನೆಟ್ರೇಟೆಡ್. ಎಫ್ ಇಸ್ ಲೀಸ್ಟ್ ಪೆನೆಟ್ರೇಟೆಡ್. ಎಫ್ ಇಸ್ ಲೀಸ್ಟ್ ಪೆನೆಟ್ರೇಟೆಡ್. ಯಾಕೆಂದರೆ ಈಗ ನೋಡಿ, ಪಿದು ಶೇಪ್ ಏನು? ಪಿದು ಶೇಪ್ ಇಸ್ ಡಂಬೆಲ್ ಶೇಪ್. ಡಿ ಶೇಪ್ ಏನು? ಇಟ್ ಇಸ್ ಡಬಲ್ ಡಂಬೆಲ್ ಶೇಪ್. ಎಫ್ದು ಇಟ್ ಇಸ್ ಹೈಲಿ ಡಿಫ್ಯೂಸ್ಡ್, 8-fold ಡಿಜನರೇಟ್. ಇಟ್ ಇಸ್ ಹೈಲಿ ಡಿಫ್ಯೂಸ್ಡ್. ಸೊ ತುಂಬ ಡಿಫ್ಯೂಸ್ ಆಗೋದ್ರಿಂದ ಏನಾಗುತ್ತೆ? ಇಟ್ ಇಸ್ ಲೀಸ್ಟ್ ಪೆನೆಟ್ರೇಟೆಡ್ ಟು ದಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಂದ ಇಟ್ ಇಸ್ ಲೀಸ್ಟ್ ಪೆನೆಟ್ರೇಟೆಡ್ ಅಂತ ಕರೀಬಹುದು. ಸೊ ಈ ಎಫ್ ಎಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಮಾಡೋದು ಕಂಪ್ಯಾರಿಟಿವ್ಲಿ ಈಸಿ. ಹಾಗಾದ್ರೆ ಈಗ ನಾವೇನಂತ ಕರಿತೀವಿ? ಎಸ್ orbital or s electrons are more penetrated to the nucleus. So ಇದಕ್ಕೆ ionization energy will be maximum. F electron is least penetrated, so it requires less ionization energy. So removal of 2s, ಈಗ ನಾನು ಎರಡು ಬರೀತೀನಿ ನೋಡಿ, 2s and 2p. Removal of which electron is easy? Removal of 2s electron is difficult. Removal of 2p electron is easy.
2s electron is penetrated more than 2p. So ionization energy of 2s is greater than 2p. ಅಂದ್ರೆ ಇದನ್ನ ನಾವೇನಂತ ಕರಿತೀವಿ penetration effect. ಆಯ್ತಾ? ಜಾಸ್ತಿ ಪೆನೆಟ್ರೇಟ್ ಆಗಿರೋದು ಯಾವುದು ನ್ಯೂಕ್ಲಿಯಸ್ಗೆ? ಎಸ್, ಸ್ಪೆರಿಕಲ್ ಶೇಪ್. ಇದಕ್ಕೆ ಡಂಬೆಲ್ ಶೇಪ್, ಡಬಲ್ ಡಂಬೆಲ್ ಶೇಪ್. ಆಯ್ತಾ? ದಿಸ್ ಇಸ್ 8-fold generate, 3-fold, I mean 8-fold generate. This is a complex structure which will be diffused. So next factor ಯಾವುದು? penetration effect. So ನ್ಯೂಕ್ಲಿಯರ್ ಚಾರ್ಜ್ ಆಯಿತು, ಅಟಾಮಿಕ್ ಸೈಜ್ ಆಯಿತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು, ಪೆನೆಟ್ರೇಷನ್ ಎಫೆಕ್ಟ್ ಆಯಿತು. ಇನ್ನೊಂದು ಫಿಫ್ತ್ ಒನ್ ಹೇಳಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಾಟ್ ಯು ಸ್ಟಡಿ ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆ ಫ್ಯಾಕ್ಟರನ್ನು ಏನಂತ ಕರಿತೀನಿ? ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಏನಂತ ಕರಿತೀವಿ? ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಏನಿದು ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್? ಈಗ ನ್ಯೂಕ್ಲಿಯಸ್ ತಗೋಣ. ನ್ಯೂಕ್ಲಿಯಸ್ ಇಸ್ ಪಾಸಿಟಿವ್ಲಿ ಚಾರ್ಜ್. ಆಯಿತಾ? ಇದು ಒಂದು ಶೆಲ್, ಇದು ಇನ್ನೊಂದು ಶೆಲ್. ಇಲ್ಲಿ ಕೆಲವು ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲಿ ಕೆಲವು ಎಲೆಕ್ಟ್ರಾನ್ಸ್ ಇರುತ್ತೆ. ಇದನ್ನು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇದು ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್. ಯಾವುದಿದು? ಇನ್ನರ್ ಶೆಲ್ ಎಲೆಕ್ಟ್ರಾನ್. ಇದು ಆಬ್ವಿಯಸ್ಲಿ ನ್ಯೂಕ್ಲಿಯಸ್ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್. ಈಗ ಈ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಎರಡು ಥರ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಈ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಇಸ್ ಎಕ್ಸ್ಪೀರಿಯನ್ಸಿಂಗ್ 2 types of force. First force is the attractive force from the nucleus. First force ಯಾವುದು? attractive force by the nucleus. attractive force by the nucleus. nucleus positively charged, electron is negatively charged. ಎರಡು ಮಧ್ಯೆ ಯಾವ ಥರ ಫೋರ್ಸ್ ಆಗುತ್ತೆ? attractive force. ಎರಡನೇದು repulsive force by the inner shell electron. ಈಗ ಈ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಇಂದ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಇನ್ನರ್ ಶೆಲ್ ಇಂದ ರಿಪಲ್ಸಿವ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಈಗ ಈ ಎಲೆಕ್ಟ್ರಾನ್ ಕನ್ಸಿಡರೇಷನ್ ತಗೋಣ. ನಿಮ್ಮ ವರ್ಕ್ ಅನ್ನ ಲೆಟ್ ಮಿ ಮೇಕ್ ಇಟ್ ಮಚ್ ಮೋರ್ ಈಸಿಯರ್. ಓಕೆ, ಇದೇ ತಗೋಣ. ಇಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ದ ರಿಪಲ್ಸಿವ್ ಫೋರ್ಸ್. ಯಾಕೆಂದ್ರೆ ದಿಸ್ ಇಸ್ ಆಲ್ಸೋ ನೆಗೆಟಿವ್ಲಿ ಚಾರ್ಜ್, ದಿಸ್ ಇಸ್ ಆಲ್ಸೋ ನೆಗೆಟಿವ್ಲಿ ಚಾರ್ಜ್. ಎರಡರ ಮಧ್ಯ ರಿಪಲ್ಷನ್. ಇಲ್ಲಿ ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್, ದಿಸ್ ಇಸ್ ನೆಗೆಟಿವ್ಲಿ ಚಾರ್ಜ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಏನ್ ಮಾಡ್ತಾ ಇದೆ? ವೇಲೆನ್ಸ್ ಎಲೆಕ್ಟ್ರಾನ್ is experiencing 2 types of force. First one is the attractive force. First one is the attractive force by the nucleus. ಆಯ್ತಾ? attractive force by the nucleus. Second one ಯಾವುದು? Second one is repulsive forces. ಯಾವುದು? repulsive forces. ಇದ್ರ ಮತ್ತೆ ಇದ್ರ ಮಧ್ಯೆ ಇರೋದು ಯಾವುದು? repulsive forces. So repulsive forces by inner shell electrons. repulsive forces by inner shell electrons. ಎರಡು ಥರ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ? ಈ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಇಸ್ ನಾಟ್ ಫೀಲಿಂಗ್ ದ ಆಕ್ಚುಯಲ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ನ್ಯೂಕ್ಲಿಯಸ್. ಈ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಈ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ? ಇಟ್ ಇಸ್ ನಾಟ್ ಫೀಲಿಂಗ್ ದ ಕಂಪ್ಲೀಟ್ ಅಟ್ರಾಕ್ಷನ್ ಬೈ ದಿ ನ್ಯೂಕ್ಲಿಯಸ್. ದ ಆಕ್ಚುಯಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ದಿ ನ್ಯೂಕ್ಲಿಯಸ್ ಆನ್ ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅನ್ನು ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೇನು? ದ ಆಕ್ಚುಯಲ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ by the nucleus. The actual charge, positive charge experienced by the valence shell electrons. ಅದನ್ನ ನಾವೇನಂತ ಕರಿತೀವಿ? effective nuclear charge. ಆಮೇಲೆ the repulsive force experienced by the valence shell electrons due to inner shell electrons ಅನ್ನ ನಾವೇನಂತ ಕರಿತೀವಿ? We call it as shielding effect or screening effect. ಏನಂತ ಕರಿತೀವಿ? ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್.
ಈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ಇಟ್ ಇಸ್ ಪ್ರಿವೆಂಟಿಂಗ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಎಲೆಕ್ಟ್ರಾನ್. ಇದೆರಡರ ಮಧ್ಯ ಅಟ್ರಾಕ್ಷನ್ ಅನ್ನು ಯಾವ್ದು ತಡಿತಾ ಇದೆ, ದ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ತಡಿತಾ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಏನಂತ ಕರಿತಾ ಇದ್ದೀವಿ, ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಈಗ ಶೀಲ್ಡಿಂಗ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದರೆ, ನಾನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೀನಿ, ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗಬೇಕು. ಇದು ನ್ಯೂಕ್ಲಿಯಸ್ ಪಾಸಿಟಿವ್ಲಿ ಚಾರ್ಜ್. ಯಾವಾಗ ಶೀಲ್ಡಿಂಗ್ ಇನ್ನರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ, ಶೀಲ್ಡಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದರೆ ಏನಾಗುತ್ತೆ, ಈ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಹತ್ರ ಅಟ್ರಾಕ್ಟ್ ಆಗದಿರೋ ನೋಡ್ಕೊಳ್ಳುತ್ತೆ. ಯಾವುದು, ದ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್. Okay, this effect in chemistry is called as shielding effect or screening effect. ಒಂದು ವೇಳೆ ಶೀಲ್ಡಿಂಗ್ ಎಫೆಕ್ಟ್ ಏನಾದರೂ ವೀಕ್ ಇದ್ದರೆ, ಈಗ ಇನ್ನರ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ತುಂಬ ಕಮ್ಮಿ ಇತ್ತು, ಆಗ ಏನಾಗುತ್ತೆ, ನ್ಯೂಕ್ಲಿಯಸ್ ಕ್ಯಾನ್ ಅಟ್ರಾಕ್ಟ್ ದಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಹತ್ರ ಅಟ್ರಾಕ್ಟ್ ಆದರೆ ದ ರಿಮೂವಲ್ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಈ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯ ಅಟ್ರಾಕ್ಷನ್ ಇಲ್ಲ ಅಂದರೆ ರಿಮೂವಲ್ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ ಈಸಿ. ಸೊ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದರೆ, ನಾನು ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದರೆ ಅಂದರೆ ನಂಬರ್ ಆಫ್ ಇನ್ನರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದರೆ ದ ನ್ಯೂಕ್ಲಿಯಸ್ ಕೆನಾಟ್ ಅಟ್ರಾಕ್ಟ್ ದಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಈಸಿಲಿ. ಆಗ ಈ ಎಲೆಕ್ಟ್ರಾನನ್ನು ರಿಮೂವ್ ಮಾಡೋದು ಇಟ್ ಇಸ್ ಈಸಿ. ಸೊ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್. ಸೊ ಶೀಲ್ಡಿಂಗ್ ಎಫೆಕ್ಟ್ ಸ್ಟ್ರಾಂಗ್ ಆದರೆ ನ್ಯೂಕ್ಲಿಯಸ್ ಕೆನಾಟ್ ಅಟ್ರಾಕ್ಟ್ ದಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್. ಇದು ಮಧ್ಯದಲ್ಲಿ ಅಡ್ಡ ಮಾಡ್ತಾ ಇದೆ. ನ್ಯೂಕ್ಲಿಯಸ್ ಮತ್ತು ಈ ವೇಲೆನ್ಸ್ ಎಲೆಕ್ಟ್ರಾನ್ ಅಟ್ರಾಕ್ಟ್ ಆದ್ರೂ ಯಾವ್ದು ನೋಡ್ಕೊಳ್ತಾ ಇದೆ, ಈ ಶೀಲ್ಡಿಂಗ್ ಎಲೆಕ್ಟ್ರಾನ್ಸ್ ನೋಡ್ಕೊಳ್ತಾ ಇದೆ. ಸೊ ಈ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಹತ್ರ ಅಟ್ರಾಕ್ಟ್ ಆಗಲ್ಲ, ಆಗ ರಿಮೂವಲ್ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ ಈಸಿ. ಅಂದರೆ ಅಯನೈಸೇಷನ್ ಎನರ್ಜಿ ಏನಾಯಿತು, ಕಮ್ಮಿ ಆಯಿತು. ಈ 5 ಫ್ಯಾಕ್ಟರ್ಸ್ ವಿಲ್ ಎಫೆಕ್ಟ್ ದಿ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ. ಯಾವ್ದ್ಯಾವುದು, ನ್ಯೂಕ್ಲಿಯರ್ ಚಾರ್ಜ್, ಅಟಾಮಿಕ್ ಸೈಜ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಪೆನೆಟ್ರೇಷನ್ ಎಫೆಕ್ಟ್ ಆ್ಯಂಡ್ ಶೀಲ್ಡಿಂಗ್ ಎಫೆಕ್ಟ್. ಆಯಿತಾ. ಸೊ ದ ಆಕ್ಚುಯಲ್ ಚಾರ್ಜ್ ಫೆಲ್ಟ್ ಬೈ ದಿ ನ್ಯೂಕ್ಲಿಯಸ್, the actual charge felt by the valence electron from the nucleus, ಅದನ್ನು ನಾವೇನಂತ ಕರಿತೀವಿ, effective nuclear charge. ಈಗ ನೋಡಿ, this the actual charge felt by the valence electron from the nucleus, ಇದನ್ನು ನಾವೇನಂತ ಕರಿತೀವಿ, effective nuclear charge. ಅದೇ the repulsive force felt by the valential electrons due to inner electrons is called as ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಅರ್ಥ ಆದರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ತಗೋಬೋದು. ಏನು ಮ್ಯಾಮ್ ಅದು, ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಡೌನ್ ದಿ ಗ್ರೂಪ್. ಸೊ ನೆಕ್ಸ್ಟ್ ಏನು, ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಅಕ್ರಾಸ್ ದಿ period. Variation of ionization energy across the period. ಸೊ ಈಗ ನಾವು ತಗೋಣ ಲಿಥಿಯಂ, ಒಂದೊಂದೇ ಎಲಿಮೆಂಟ್ ತೊಗೊಂಡು ನಾವು ಬರ್ಕೊಳ್ಳೋಣ. 520 ಕಿಲೋಜೌಲ್ಸ್ ಪರ್ ಮೋಲ್. ಆಯಿತಾ. ನೆಕ್ಸ್ಟ್ ಒನ್ ಬೆರಿಲಿಯಂ 899 ಕಿಲೋಜೌಲ್ಸ್ ಪರ್ ಮೋಲ್. ಒಂದೊಂದೇ ಎಕ್ಸಾಂಪಲ್ ತೊಗೊಂಡು ಬರ್ಕೊಳ್ಳೋಣ. ಬೋರಾನ್ 801 ಕಿಲೋಜೌಲ್ಸ್ ಪರ್ ಮೋಲ್. ಓಕೆ. ಕಾರ್ಬನ್ 1086 ಕಿಲೋಜೌಲ್ಸ್ ಪರ್ ಮೋಲ್. ಈಗ ನಾನು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೈಟ್ರೋಜನ್ 1402 ಕಿಲೋಜೌಲ್ಸ್ ಪರ್ ಮೋಲ್. ಆಕ್ಸಿಜನ್ 1314 kilojoules per mole. Fluorine 1681 kilojoules per mole. ಕೊನೆಗೆ ಬರುವಂಥ ಎಲಿಮೆಂಟ್ ನಿಯಾನ್ 2080 kilojoules per mole. ಆಯ್ತಾ. ಈಗ ಇದ್ರ ಬೇಸಿಸ್ ಮೇಲೆ ನಾವು ನಮ್ಮ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಲಿಥಿಯಂ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಬೇಕಾಗೋ ಎನರ್ಜಿ ಎಷ್ಟು? 520. ನೆಕ್ಸ್ಟು 899, 801, 1086, 1402, 1314, 1681, 2080. ಅಂದರೆ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಇದೆ? ಎಕ್ಸೆಪ್ಟ್ ದಿಸ್ ಕೇಸ್,
ದಟ್ ಇಸ್ ಬೆರಿಲಿಯಂ ಆ್ಯಂಡ್ ಬೋರಾನ್. ಆಮೇಲೆ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. ಇದು ಎಕ್ಸೆಪ್ಷನ್ಸ್ ಬಿಟ್ಟರೆ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಏನಾಗ್ತಾ ಇದೆ, ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಅಕ್ರಾಸ್ ದ ಪೀರಿಯಡ್ ಏನಾಗ್ತಾ ಇದೆ, ಅಕ್ರಾಸ್ ದ ಪೀರಿಯಡ್ ಇಸ್ ಇನ್ಕ್ರೀಸಿಂಗ್. ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಇಸ್ ಇನ್ಕ್ರೀಸಿಂಗ್ ಅಕ್ರಾಸ್ ದ ಪೀರಿಯಡ್? ಯಾಕೆಂದರೆ ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈ ಫ್ಯಾಕ್ಟರ್ ನಾವು ಎಕ್ಸ್ಪ್ಲೈನ್ ಮಾಡೋಣ. ವಾಟ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 1s2 2s1, 1s2 2s2, okay, 1s2 2s2 2p1, 1s2 2s2 2p2, 1s2 2s2 2p3, 1s2 2s2 2p4, 1s2 2s2 2p5, 1s2 2s2 2p6. ಸೊ ಕೇರ್ಫುಲ್ ಆಗಿ ನೋಡಿ. ಸೊ ಈಗ ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಏನು ಮೆನ್ಷನ್ ಮಾಡಿದೆ, ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಜನರಲಿ ಇನ್ಕ್ರೀಸಸ್ ಅಕ್ರಾಸ್ ದಿ ಪೀರಿಯಡ್. ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ನಮ್ಮ ಈ ಎಲಿಮೆಂಟನ್ನು ಚೆಕ್ ಮಾಡಿ, ನಿಯಾನ್. ನಿಯಾನ್ಗೆ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಇಸ್ ಮ್ಯಾಕ್ಸಿಮಮ್. ಹೈಯೆಸ್ಟ್ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಯಾವುದಕ್ಕಿರೋದು? ನಿಯಾನ್. ಯಾಕೆಂದರೆ ನಿಯಾನ್ ಇಸ್ ಎ ನೋಬಲ್ ಗ್ಯಾಸ್ ವಿಚ್ ಇಸ್ ಹ್ಯಾವಿಂಗ್ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್. ನಿಯಾನ್ದು ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p6, 6 7 8 9 10, 2s2 2p6. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್. ಯಾವಾಗಲೂ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಅಂದರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಯು ರಿಕ್ವೈರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್. ಇಲ್ಲಿ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ, ನಿಮಗೆ ಜಾಸ್ತಿ ಎನರ್ಜಿ ಬೇಕು ಟು ರಿಮೂವ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಆದ್ದರಿಂದ ನಿಯಾನ್ದು ಅಯನೈಸೇಷನ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್. ಆಯಿತಾ? ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಮ್ಯಾಮ್ ಇನ್ಕ್ರೀಸ್ ಯಾಕಾಗತ್ತೆ? ನಿಮಗೆ ಗೊತ್ತೇ ಇದೆ, ಅಕ್ರಾಸ್ ದ ಪೀರಿಯಡ್ ಏನಾಗ್ತಾ ಇದೆ, ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಇದೆ. ಅಟಾಮಿಕ್ ನಂಬರ್ ಜಾಸ್ತಿ ಆದರೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ವಿಲ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಆಗೇನಾಗುತ್ತೆ, ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಅಂದರೆ ಯು ರಿಕ್ವೈರ್ ಹೈ ಅಮೌಂಟ್ ಆಫ್ ಅಯನೈಸೇಷನ್ ಎನರ್ಜಿ. ಜಾಸ್ತಿ ಅಯನೈಸೇಷನ್ ಎನರ್ಜಿ ಬೇಕು ಟು ರಿಮೂವ್ ದಿ ಎಲೆಕ್ಟ್ರಾನ್. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದರೆ ಆ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ನಿಮಗೆ ಜಾಸ್ತಿ ಎನರ್ಜಿ ಬೇಕು ಟು ರಿಮೂವ್ ದಿ ಎಲೆಕ್ಟ್ರಾನ್. ಇದೊಂದು ಪಾಯಿಂಟ್ ಗೊತ್ತಾಯಿತು. ಮ್ಯಾಮ್ ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಬೆರಿಲಿಯಮ್ದು ಅಯನೈಸೇಷನ್ ಎನರ್ಜಿ ಆ್ಯಕ್ಚುಲಿ ಕಮ್ಮಿ ಇರಬೇಕಾಗಿತ್ತು, ಬೋರಾನ್ದು ಜಾಸ್ತಿ ಇರಬೇಕಾಗಿತ್ತು. ಅದೇ ಥರ ನೈಟ್ರೋಜನ್ದು ಕಮ್ಮಿ ಇರಬೇಕಾಗಿತ್ತು, ಆಕ್ಸಿಜನ್ದು ಜಾಸ್ತಿ ಇರಬೇಕಾಗಿತ್ತು. ಬಟ್ ಇಲ್ಲಿ ಉಲ್ಟಾಗಿದೆ. ಬೆರಿಲಿಯಮ್ದು ಅಯನೈಸೇಷನ್ ಎನರ್ಜಿ ಇಸ್ ಗ್ರೇಟರ್ ದೆನ್ ಬೋರಾನ್. ಯಾಕೆ ಹೀಗಾಗ್ತಾ ಇದೆ? ಬೆರಿಲಿಯಮ್ದು ಕಾನ್ಫಿಗರೇಷನ್ ಏನು? 1s2 2s2. ಬೋರಾನ್ದೇನು? 1s2 2s2 2p1. ಈಗ ಇದನ್ನು ತಗೋಣ. 2s2 ಅಂದರೆ ಎಸ್ ಆರ್ಬಿಟಲ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಇಲ್ಲೇನು? 2p, ಕೊನೆ ಎಲೆಕ್ಟ್ರಾನ್ ಎಲ್ಲಿದೆ? 2p-ನಲ್ಲಿದೆ. ಆಯಿತಾ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್. ಈ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಅನ್ನೋದು ಇಟ್ ಈಸ್ ಅ ಸ್ಟೇಬಲ್ ಕಾನ್ಫಿಗರೇಷನ್. ಈ ಕಾನ್ಫಿಗರೇಷನಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ನಿಮಗೆ ಜಾಸ್ತಿ ಎನರ್ಜಿ ಬೇಕು ಟು ರಿಮೂವ್ ದಿ ಎಲೆಕ್ಟ್ರಾನ್. ಇಲ್ಲಾದರೆ ದ ಲಾಸ್ಟ್ ಎಲೆಕ್ಟ್ರಾನ್ ಹ್ಯಾಸ್ ಬೀನ್ ಎಂಟರ್ಡ್ ಇನ್ ಟು ವಿಚ್ ಪರ್ಟಿಕ್ಯುಲರ್ ಸಬ್ಶೆಲ್? ಪಿ ಸಬ್ಶೆಲ್ಗೆ ಎಂಟರ್ ಆಗಿದೆ. ಇಲ್ಲಿ ಇಟ್ ಹಸ್ ಬಿನ್ ಎಂಟರ್ಡ್ ಟು ಎಸ್ ಸಬ್ಶೆಲ್. ಇದೊಂದು ಪಾಯಿಂಟ್ ಆಯಿತು. ಇಲ್ಲಿ ಯು ಆರ್ ರಿಮೂವಿಂಗ್ ವಿಚ್ ಎಲೆಕ್ಟ್ರಾನ್? ಬೆರಿಲಿಯಮಲ್ಲಿ ಯು ಆರ್ ರಿಮೂವಿಂಗ್ 2s ಎಲೆಕ್ಟ್ರಾನ್, ಬೋರಾನಲ್ಲಿ ಯು ಆರ್ ರಿಮೂವಿಂಗ್ 2p ಎಲೆಕ್ಟ್ರಾನ್. 2p ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದೆ. ಇಲ್ಲಿ ಯು ಆರ್ ರಿಮೂವಿಂಗ್ 1 ಎಲೆಕ್ಟ್ರಾನ್ ಫ್ರಮ್ 2s. ಅಯನೈಸೇಷನ್ ಎನರ್ಜಿ. ರಿಮೂವಲ್ ಆಫ್ 2s ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಯಾಕೆಂದರೆ ಎಸ್ ಎಲೆಕ್ಟ್ರಾನ್ ಇಸ್ ಪೆನೆಟ್ರೇಟೆಡ್ ಮೋರ್ ಟು ದ ನ್ಯೂಕ್ಲಿಯಸ್.
ಜಾಸ್ತಿ ಪೆನೆಟ್ರೇಟ್ ಆಗಿರೋದ್ರಿಂದ ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಕು. ಅದೇ ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಇಟ್ ಇಸ್ ಈಸಿ, ಯಾಕೆಂದರೆ ಇಟ್ ಇಸ್ ಲೆಸ್ ಪೆನೆಟ್ರೇಟೆಡ್. ಸೊ ಬೇಸ್ಡ್ ಆನ್ ದ ಪೆನೆಟ್ರೇಷನ್ ಎಫೆಕ್ಟ್ ಪ್ರಕಾರ ಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ 2s ಎಲೆಕ್ಟ್ರಾನ್ ರಿಕ್ವೈರ್ಸ್ ಮೋರ್ ಎನರ್ಜಿ ಕಂಪೇರ್ಡ್ ಟು 2p. ಸೊ ಆದ್ರಿಂದ ಇಲ್ಲಿ ರಿಮೂವ್ ಮಾಡ್ತಿರೋ ಎಲೆಕ್ಟ್ರಾನ್ ಯಾವುದು 2s, ಇಲ್ಲಿ ರಿಮೂವ್ ಮಾಡ್ತಿರೋ ಎಲೆಕ್ಟ್ರಾನ್ ಯಾವುದು 2p. ಸೊ ಇದಕ್ಕೆ ಜಾಸ್ತಿ ಎನರ್ಜಿ ಬೇಕು, ಇದಕ್ಕೆ ಕಮ್ಮಿ ಎನರ್ಜಿ ಬೇಕು ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಪೆನೆಟ್ರೇಷನ್ ಎಫೆಕ್ಟ್. ಸೊ ಮ್ಯಾಮ್ ಇದು ಅರ್ಥ ಆದರೆ ನಮಗೆ ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಆಯ್ತಾ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. ನೈಟ್ರೋಜನ್ದು ಕಾನ್ಫಿಗರೇಷನ್ ಏನು? 1s2 2s2 2p3. ಇಲ್ಲಿ 1s2 2s2 ಆ್ಯಂಡ್ 2p4. 2p3 ಅಂದರೆ ಈ ರೀತಿ ಬರುತ್ತೆ ಹಾಫ್ ಫೀಲ್ಡ್. ಇಲ್ಲಿ 2p4 1 2 3 4 ಆಯ್ತಾ. ಓಕೆ, ವಾಟ್ ಯು ಕಾಲ್ ದಿಸ್ ಕಾನ್ಫಿಗರೇಷನ್ ಆಸ್ ಸ್ಟೇಬಲ್ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್. ಏನಂತ ಕರಿತೀವಿ? ಸ್ಟೇಬಲ್ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್. ಈ ಸ್ಟೇಬಲ್ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್ಗೆ ಯಾವಾಗಲೂ ಸ್ಟೆಬಿಲಿಟಿ ಜಾಸ್ತಿ. ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಬಿಕಾಸ್ ನೈಟ್ರೋಜನ್ ಇಸ್ ಹ್ಯಾವಿಂಗ್ ದ ಸ್ಟೇಬಲ್ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್. ಅದಿರೋದ್ರಿಂದ ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಅಂದರೆ ಯು ರಿಕ್ವೈರ್ ಮೋರ್ ಎನರ್ಜಿ. ಅದೇ ಈ ಎಲೆಕ್ಟ್ರಾನ್ ಯು ಕ್ಯಾನ್ ರಿಮೂವ್ ವೆರಿ ಈಸಿಲಿ. 2p4 ಇಂದ ಯು ಕ್ಯಾನ್ ರಿಮೂವ್ ದ ಎಲೆಕ್ಟ್ರಾನ್ ಈಸಿ. ಮತ್ತು ಇಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ ಆಗೋದ್ರಿಂದ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಬಿಕಮ್ಸ್ ಈಸಿ. ಸೊ ಆದ್ದರಿಂದ ಅಯನೈಸೇಷನ್ ಎನರ್ಜಿ ಆಫ್ ನೈಟ್ರೋಜನ್ is greater than oxygen. ನೈಟ್ರೋಜನ್ಗೆ 1402, ಆಕ್ಸಿಜನ್ಗೆ 1314. ಅರ್ಥ ಆಯ್ತಲ್ಲ? ಸೊ ಇದು ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಅಕ್ರಾಸ್ ದಿ ಪೀರಿಯಡ್. ಸೊ ಅಕ್ರಾಸ್ ದ ಪೀರಿಯಡ್ ಆದಮೇಲೆ ದ ನೆಕ್ಸ್ಟ್ ಟ್ರೆಂಡ್ ನಾವೇನು ನೋಡಬೇಕು? ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ. ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ down the group. Variation of ionization energy down the group. So as usual, lithium, sodium, potassium, rubidium, cesium. ನಾನು ಯಾವ ಗ್ರೂಪ್ ತೊಗೊಂಡೀನಿ? ಇದು 520 496 ಆಯ್ತಾ, 419. ನೆಕ್ಸ್ಟ್ ರುಬೀಡಿಯಂ ತೊಗೋಣ 403. ಆಮೇಲೆ ವಿಲ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಸೀಶಿಯಂ 374. ಎಲ್ಲ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕಿಲೋಜೌಲ್ಸ್ ಪರ್ ಮೋಲ್. ಆಲ್ಕಲಿ ಮೆಟಲ್ಸ್ lithium, sodium, potassium, rubidium, cesium. Actually alkali metals the size is large. Removal of electron is easy. Size ಜಾಸ್ತಿ ಇದ್ದಷ್ಟು removal of electron is easy. ಆಯ್ತಾ? ಈಗ ನೋಡಿ ಬರ್ದಿ ನಾನು ಆಲ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕಿಲೋಜೌಲ್ಸ್ ಪರ್ ಮೋಲ್. ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಏನಾಗ್ತಾ ಇದೆ? 520 496 419 403 374. ಅಯನೈಸೇಷನ್ ಎನರ್ಜಿ ಏನಾಗ್ತಾ ಇದೆ? ಅಯನೈಸೇಷನ್ ಎನರ್ಜಿ ಇಸ್ ಡಿಕ್ರೀಸಿಂಗ್ ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್. ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ? ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ? ಯಾಕೆ ಅಂದರೆ ನಂಬರ್ ಆಫ್ ಶೆಲ್ಸ್ ಏನಾಗ್ತಾ ಇದೆ? ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದರೆ ಅಟಾಮಿಕ್ ಸೈಜ್ ಏನಾಗ್ತಾ ಇದೆ? ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಆಯ್ತಾ? ಇಲ್ಲಿ ನೋಡಿ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇದೆ. ನ್ಯೂಕ್ಲಿಯರ್ ಮೇಲೆ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಟಾಮಿಕ್ ಸೈಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಇನ್ನರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದರೆ ಶೀಲ್ಡಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಶೀಲ್ಡಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ cannot attract the outermost electron strongly. Removal of outermost electron becomes easy. ಹಾಗಾದ್ರಲ್ಲಿ ಯಾವುದನ್ನು ಡಾಮಿನೇಟ್ ಮಾಡುತ್ತೆ? The combined effect of increase in atomic size and increase in shielding effect
combined effect of increase in atomic size, ದೊಡ್ಡದಾಗಿ ಬರೀತೀನಿ, combined effect of increase in atomic size and increase in shielding effect, increase in atomic size and increase in shielding effect dominates, ಇದೆರಡು ಅದನ್ನು ಡಾಮಿನೇಟ್ ಮಾಡುತ್ತೆ, dominates the increase in nuclear charge, increase in nuclear charge. Down the group ಹೋಗ್ತಾ ಹೋಗ್ತಾ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಇನ್ನರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದರೆ ಶೀಲ್ಡಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಎರಡು ಎಫೆಕ್ಟ್ ಕಂಬೈನ್ ಮಾಡಿಬಿಟ್ಟು ಅದೇನು ಮಾಡ್ತಾ ಇದೆ, ಡಾಮಿನೇಟ್ ಮಾಡ್ತಾ ಇದೆ. ಆ ಎರಡು ಎಫೆಕ್ಟ್ ಕಂಬೈನ್ ಆಗಿಬಿಟ್ಟು ನ್ಯೂಕ್ಲಿಯರ್ ಚಾರ್ಜ್ದು ಇನ್ಕ್ರೀಸನ್ನು ನಲ್ಲಿಫೈ ಮಾಡ್ತಾ ಇದೆ. The two will dominate the increase in nuclear charge. So ಆಗೇನಾಗುತ್ತೆ, removal of the valence electron becomes easy. So removal of valence electron easy ಅಂದರೆ ಏನಾಗುತ್ತೆ, ionization energy value decreases. So ಏನಾಗುತ್ತೆ, removal of electron is easy. Once the removal of electron becomes easy, ionization energy value decreases as we move down the group. Ionization energy value decreases as we move down the group. ಈಗ ನೀವು 3 ಪಿರಿಯಾಡಿಕ್ ಟ್ರೆಂಡ್ ಅನ್ನು ಕಲ್ತಿದ್ದೀರಾ, ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ್ಯಂಡ್ ಅಯನೈಸೇಷನ್ ಎನರ್ಜಿ. ನೀವು ಈ 3 ಫ್ಯಾಕ್ಟರ್ಸನ್ನು ಕ್ಲೀನಾಗಿ ಓದಿದಾಗ ನಿಮ್ಗೆ ಒಂದು ಪಾಯಿಂಟ್ ಕ್ಲಾರಿಫೈ ಆಗುತ್ತೆ. ಅಯನೈಸೇಷನ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರ್ಬೋದು, ಇದು 3 ಕೂಡ ಇಟ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಪೀರಿಯಾಡಿಕ್ ಟ್ರೆಂಡ್ ಬಗ್ಗೆ ಕಲ್ತ್ವಿ, ದಟ್ ಇಸ್ ಅಯನೈಸೇಷನ್ ಎನರ್ಜಿ. ಡೆಫಿನೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಏನು, ಅಯನೈಸೇಷನ್ ಎನರ್ಜಿದು ಯೂನಿಟ್ಸ್ ಏನು, ರಿಮೂವಲ್ ಆಫ್ ಸಕ್ಸೆಸಿವ್ ಎಲೆಕ್ಟ್ರಾನ್ಸ್ ಆದಾಗ ನೀವು ಸಕ್ಸೆಸಿವ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ಬೇಕಾದ್ರೆ ಅಯನೈಸೇಷನ್ ಎನರ್ಜಿ ವ್ಯಾಲ್ಯೂ ಏನಾಗುತ್ತೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅಯನೈಸೇಷನ್ ಎನರ್ಜಿ, ಆಮೇಲೆ ಕೊನೆಯದಾಗಿ ದ ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಅಕ್ರಾಸ್ ದ ಪೀರಿಯಡ್, ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಡೌನ್ ದಿ ಗ್ರೂಪ್. ಇದಿಷ್ಟು ಫ್ಯಾಕ್ಟರ್ಸ್ ಕಲ್ತ್ರಿ. ಇಲ್ಲಿಗೆ ದ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸಲ್ಲಿ ಆ ಪಿರಿಯಾಡಿಕ್ ಟ್ರೆಂಡ್ಸ್ ಬಗ್ಗೆ 4 ಪಿರಿಯಾಡಿಕ್ ಟ್ರೆಂಡ್ಸ್ ಬಗ್ಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಅಟಾಮಿಕ್ ಸೈಜ್, ಅಯನೈಸೇಷನ್ ಎನರ್ಜಿ, ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇನ್ನು ಲಾಸ್ಟ್ ಪಾರ್ಟಲ್ಲಿ ನಿಮಗೊಂದು ಸ್ಮಾಲ್ ಕಾನ್ಸೆಪ್ಟ್ಸ್ ಆರ್ತಾರೆ. ಆ ಸ್ಮಾಲ್ ಕಾನ್ಸೆಪ್ಟಲ್ಲಿ ವಿಲ್ ವೈಂಡ್ ಅಪ್ ವಿತ್ ದಿಸ್ ಚಾಪ್ಟರ್. ಓಕೆ ಸ್ಟೂಡೆಂಟ್ಸ್, ಯು ಆರ್ ವಾಚಿಂಗ್ ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದಿ ಚಾನಲ್. ಆಮೇಲೆ ಸ್ಟೂಡೆಂಟ್ಸ್, ನಾನು ಮಾಡಿರೋ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿರೋಂಗೆ ನಿಮಗೆ ಕ್ವಶನ್ಸ್ ಇರ್ಬೋದು, ಅಸೈನ್ಮೆಂಟ್ಸ್ ಇರ್ಬೋದು, ಅಥವಾ ಎನಿ ಇಂಪಾರ್ಟೆಂಟ್ ಕ್ಲಾರಿಫಿಕೇಷನ್ ಏನಿದ್ರು ನೀವು ಲಾಗಿನ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಇದೆ mypuchemistry.in. ಅಲ್ಲಿಗೆ ನೀವು ಜಸ್ಟ್ ಲಾಗಿನ್ ಆಗಿ ಯು ಕ್ಯಾನ್ ಜಸ್ಟ್ see through all the important information. Thank you, students.